ಕಂತ್ರಿ ಪಾಕಿಸ್ತಾನದ ಮೇಲೆ ಆಕ್ರಮಣ ಹೇಳಿದೆ ಭಾರತ. ಲಾಹೋರ್ ಸಿಯಾಲ್ಕೋಟ್ ಫಸ್ಟ್ ಟಾರ್ಗೆಟ್. ಲಾಹೋರ್ ಮತ್ತು ಸಿಯಾಲ್ಕೋಟ್ ಫಸ್ಟ್ ಟಾರ್ಗೆಟ್. ಲಾಹೋರ್ ಮೇಲೆ ಕ್ಷಿಪಣಿ ಸುರಿ ಮಳೆಗೈದಿದೆ ಭಾರತ. ನಿರಂತರ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಇಸ್ಲಾಮಾಬಾದ್ ಕಡೆಗೂ ಕೂಡ ಭಾರತೀಯ ಮಿಸೈಲ್ ಗುರಿ ಇಟ್ಟಿದೆ. ಗುರಿ ರೀಚ್ ಆಗುತ್ತೆ. ಅದಾದ ನಂತರದಲ್ಲಿ ಇಸ್ಲಾಮಾಬಾದ್ನ ನಿರ್ನಾಮ ಮಾಡುವಂತಹ ಕೆಲಸಕ್ಕೆ ಭಾರತೀಯ ಸೇನೆ ಅಣಿಯಾಗುತ್ತೆ. ವಾಟ್ ನೆಕ್ಸ್ಟ್ ಇಸ್ಲಾಮಾಬಾದ್ ಅನ್ನುವಂತಹ ಪ್ರಶ್ನೆ ಇತ್ತು. ಇವರು ಹೀಗೆ ಕಾಲ್ ಕೆರ್ಕೊಂಡು ಬರ್ತಾ ಹೋದ್ರೆ ಅಲ್ಲಿಗೂ ಕೂಡ ರೀಚ್ ಆಗ್ತೀವಿ ಅನ್ನೋದಕ್ಕೆ ಈಗ ತಯಾರಿಗಳಾಗ್ತಾ ಇದೆ. ಲಾಹೋರ್ ಮೇಲೆ ನಿರಂತರವಾಗಿ ಕ್ಷಿಪಣಿಗಳ ಸುರಿಮಳೆಯನ್ನ ಗೈಲಾಗ್ತಾ ಇದೆ. ಇಸ್ಲಾಮಾಬಾದ್ ಕಡೆಗೂ ಕೂಡ ಈಗಾಗಲೇ ಭಾರತೀಯ ಮಿಸೈಲ್ ಗುರಿ ಇಟ್ಟಿದೆ. ಇಟ್ಟ ಗುರಿ ಮಿಸ್ ಆಗೋಕ್ ಚಾನ್ಸೇ ಇಲ್ಲ ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಆಗಿರುವಂತಹ ಪರಿಸ್ಥಿತಿಗಳು ನಿನ್ನೆ ರಾತ್ರಿಯಿಂದ ಬೆಳವಣಿಗೆಗಳನ್ನ ಗಮನಿಸಿದಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಆಂಕರ್ ಅರುಣ್ ಬಡ್ಗೇರ. ಅರುಣ್, ಲಾಹೋರ್ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ನಡೆಸಲಾಗ್ತಾ ಇದೆ. ಈಗಷ್ಟೇ ಹೇಳ್ತಾ ಇದ್ರಿ ನೆಕ್ಸ್ಟ್ ಟಾರ್ಗೆಟ್ ಇಸ್ಲಾಮಾಬಾದ್ ಇರಬಹುದು, ಅದು ಆಗಬೇಕು ಅಂತ. ಅದು ಆದ್ರೆ ಏನಾಗುತ್ತೆ? ಹೋಗ್ಬಿಡಿ. ಯಾಕೆ ಅಂತಂದ್ರೆ ಇವತ್ತು ನೀವು ಭಾರತ ಉತ್ತರವನ್ನ ಕೊಟ್ಟಂತ ರೀತಿ ಇತ್ತಲ್ವಾ ದಿವ್ಯಾ? ನಾವು ಬೆಳಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ವಿ ವಿಚಾರದಲ್ಲಿ. ನಿನ್ನೆ ಪಾಕಿಸ್ತಾನ ನಮ್ಮ ಮೇಲೆ ಹೇಗೆ ದಾಳಿಯನ್ನ ಮಾಡಿತ್ತು ಅದಕ್ಕೆ ತಕ್ಕಂತೆ ನಾವೇನು ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ವಿ. ಏರ್ ಡಿಫೆನ್ಸ್ ಇದ್ರ ಮೇಲೂ ಕೂಡ ನಾವು ಹೇಗೆ ದಾಳಿಯನ್ನ ಮಾಡಿದ್ವಿ ಲಾಹೋರ್ದಲ್ಲಿ, ಅದರ ಅನುಮಾನ ಇಟ್ಕೊಳ್ಳೋಕೋಬಿಡಿ. ಈ ಬಾರಿ ಪಾಕಿಸ್ತಾನಕ್ಕೆ ನೆನಪಲ್ಲಿ ಇಟ್ಕೊಳ್ಬೇಕು ಅವರು, ಅಥವಾ ಪಾಕಿಸ್ತಾನವೇ ಭೂಪಟದಲ್ಲಿ ಇರುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಬಟ್ ಅಷ್ಟೊಂದು ಡೌಟು. ಬಟ್ ಇಸ್ಲಾಮಾಬಾದಕ್ಕಂತೂ ಈ ಬಾರಿ ಟಾರ್ಗೆಟ್ ಆಗುತ್ತೆ. ಪಾಕಿಸ್ತಾನಕ್ಕೆ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಪಾಕಿಸ್ತಾನಕ್ಕೆ ಯಾವುದೋ ಒಂದು ಸಪೋರ್ಟ್ ಅಲ್ಲೇನೆ ಈ ರೀತಿಯಾಗಿ ಆಗ್ತಾ ಇದೆ. ಕಾರಣ ಪಾಕಿಸ್ತಾನದ ಬಳಿ ಆ ಶಕ್ತಿ ಇಲ್ಲ ಈಗ ಸದ್ಯಕ್ಕೆ. ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ಗಳು ಒಂದೊಂದೇ ಆಗಿ ನೋಡ್ತಾ ಇದ್ರೆ ಭಾರತ ತಿರುಗಿ ಕೊಡುವಂತ ಕೆಲಸವನ್ನ ಶುರು ಮಾಡ್ಕೊಂಡಿದ್ದಾರೆ. ಬಟ್ ಇವತ್ತು ರಾತ್ರಿ ಅಷ್ಟೊತ್ತಿಗೆ ಪಾಕಿಸ್ತಾನ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ನಾನು ಇನ್ನೊಂದಿಷ್ಟು ನಿಮಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ದಿವ್ಯಾ, ಕಂಟಿನ್ಯೂಸ್ ಆಗಿ ಏನಾಗ್ತಾ ಇದೆ ಏನಿಲ್ಲ ಅಂತ ಹೇಳಿ. ಸೊ ಈಗ ಪಾಕಿಸ್ತಾನದ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಭಾರತ ಈಗ ಸಭೆಯನ್ನ ಮಾಡ್ತಾ ಇದೆ, ಕರೆಕ್ಟು. ಆದರೆ ಪಾಕಿಸ್ತಾನದಲ್ಲೂ ಕೂಡ ಈ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಗಳು ನಡೀತಾ ಇದೆ ಅನ್ನುವಂಥ ರಿಪೋರ್ಟ್ಸ್ ಬರ್ತಾ ಇದೆ. ಪಾಕಿಸ್ತಾನ ಯಾವ ಹೆಜ್ಜೆಯನ್ನ ಇಡುತ್ತೆ ಮತ್ತೆ ಭಾರತ ಯಾವ ಹೆಜ್ಜೆಯನ್ನ ಇಡುತ್ತೆ, ಯುದ್ಧ ಆರಂಭವಾಗ್ಬಿಡ್ತಾ ಅನ್ನುವಂಥ ಅನುಮಾನಗಳು ಬರಕ್ ಶುರುವಾಗಿದೆ. ಈ ರೀತಿಯಾಗಿ ನಡೀತಾ ಇದ್ರೆ ಯುದ್ಧನೇ ಆರಂಭವಾಗುತ್ತಾ ಅಂತ. ಓಕೆ ಅರುಣ್, ಮತ್ತೆ ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳ್ತೀನಿ, ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀನಿ. ಸದ್ಯ ಲಾಹೋರ್ ಮೇಲೆ ಭಾರತ ನಡೆಸಿರುವಂತಹ ಮಿಸೈಲ್ ದಾಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಒಂದ್ರ ಹಿಂದೆ ಒಂದ್ರಂತೆ ನುಗ್ಗಿತು ಹೋಗ್ತಾ ಇದೆ ಮಿಸೈಲ್ಗಳು. ಸೇನೆ ಲಾಹೋರ್ನ ಟಾರ್ಗೆಟ್ ಮಾಡಿದೆ. ಲಾಹೋರ್ನಲ್ಲಿ ರಾತ್ರಿ ನಿದ್ದೆಯನ್ನ ಬಿಟ್ಟು ಈಗ ಏನಾಗುತ್ತೆ ಅಂತ ಇಡೀ ಲಾಹೋರ್ ಕಂಗಾಲಾಗುವಂತಹ ವಾತಾವರಣ. ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಭಾರತೀಯ ಸೇನೆ ಬಿಟ್ಟಿರುವಂತಹ ಮಿಸೈಲ್ಗಳು. ತಡ್ಕೊಳ್ಳೋ ಶಕ್ತಿ ಪಾಕಿಸ್ತಾನಕ್ಕೆ ಇದೆಯಾ? ಇದರ ಎಫೆಕ್ಟ್ ಏನಾಗುತ್ತೆ? ಇದೆಲ್ಲವೂ ಕೂಡ ನೆಕ್ಸ್ಟ್ ಇದರ ಮುಂದುವರೆದಂತಹ ಬೆಳವಣಿಗೆಗಳ ಏನೇನು ಆಗುತ್ತೆ ಅದೆಲ್ಲದರ ನಂತರ ಒಂದೊಂದಾಗಿ ಸಾಕ್ಷ್ಯ ಸಿಗುತ್ತೆ. ಏನು ಸುಳ್ಳು ಸಾಕ್ಷ್ಯವನ್ನ, ಸುಳ್ಳು ಫೋಟೋಗಳನ್ನ ಹರಿಬಿಡೋ ಮೂಲಕ ಪಾಕಿಸ್ತಾನದ PM ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತಿದ್ರು, ಈಗ ಏನೇನಾಯ್ತು ಅನ್ನೋದನ್ನ ಹೇಳ್ಕೊಳ್ಳುವಂತಹ ಸಂದರ್ಭ ಬರುತ್ತೆ. ಆ ಪರಿಸ್ಥಿತಿಗೆ ಹೋಗ್ತಾ ಇದೆ ಲಾಹೋರ್. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಲಾಹೋರ್ ಮೇಲೆ ಮಿಸೈಲ್ನ ಸುರಿಮಳೆಯನ್ನ ಗೈಲಾಗ್ತಾ ಇದೆ. ಈಗ ಅದನ್ನ ಡಿಟೆಕ್ಟ್ ಮಾಡಿ ಅದನ್ನ ಧ್ವಂಸ ಮಾಡುತ್ತಾ ಭಾರತದ ಮೇಲೆ 100 ಕ್ಷಿಪಣಿಗಳನ್ನ ತೂರಿ ಬಿಡ್ತು, 56 ಡ್ರೋನ್ಗಳನ್ನ ತೂರಿ ಬಿಡ್ತು, ಎಲ್ಲವನ್ನೂ ಕೂಡ ನಾಶಪಡಿಸ್ತು ಭಾರತ.